ಎಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 10 ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ಬರುವಂಥದ್ದು. ಫಿನಾಲೆಗೆ ಇನ್ನು ಕೆಲವೇ ದಿನ ಬಾಕಿ ಇದೆ. ಸೊ ಸ್ಪರ್ಧಿಗಳ ಮಧ್ಯೆ ಸಾಕಷ್ಟು ರೀತಿಯಾದಂತಹ ಗೊಂದಲ ಇದೆ. ಅದೇ ರೀತಿಯಾಗಿ ಸ್ಪರ್ಧಿಗಳು ಕೂಡ ತುಂಬಾನೇ ಅದ್ಭುತವಾಗಿ ಆಟಗಳನ್ನ ಕೂಡ ಆಡ್ತಾ ಇದ್ದಾರೆ. ಸೊ ಇದರಿಂದಾಗಿ ಒಂದಿಷ್ಟು ಜನರ ಜನರ ನಿರೀಕ್ಷೆ ಇದೆ, ಯಾರು ವಿನ್ ಆಗ್ಬಹುದು ಅನ್ನುವಂಥದ್ದು. ಸೊ ಟಾಪ್ 5ಗೆ ಇವರು ಬರ್ತಾರೆ ಅಂತ ಒಂದಿಷ್ಟು ಜನರ ಮನಸ್ಸಲ್ಲಿ ಒಂದಿಷ್ಟು ಪ್ರಶ್ನೆಗಳಿದಾವೆ. ಜೊತೆಗೆ ತುಂಬಾನೇ ಕಾನ್ಫಿಡೆಂಟ್ ಆಗಿ ಕೂಡ ಹೇಳ್ತಾ ಇದ್ದಾರೆ ಕೆಲವೊಂದು ಸ್ಪರ್ಧಿಗಳ ಹೆಸರುಗಳನ್ನ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ದೊಡ್ಡ ಶಾಕ್ ಒಂದು ಎದುರಾಗ್ಬಿಟ್ಟಿದೆ. ಬಿಗ್ ಬಾಸ್ ಸೂಚಿಸಿದ್ದ ಸದಸ್ಯರು ಈ ಕೂಡಲೇ ಮುಖ್ಯ ದ್ವಾರದಿಂದ ಹೊರಬರಬೇಕು, ಹೀಗೆ ಬಿಗ್ ಬಾಸ್ ಧ್ವನಿ ಮನೆಯೊಳಗೆ ಮೊಳಗ್ತಾ ಇದ್ದ ಹಾಗೆ ಸ್ಪರ್ಧಿಗಳ ಮುಖದಲ್ಲಿ ಆತಂಕದ ಕಾರ್ಮೋಡ ಕವಿದ್ಬಿಟ್ಟಿತ್ತು. ವಾರದ ಮಧ್ಯದಲ್ಲೇ ಕಾದಿದೆ ಬಿಗ್ ಶಾಕ್. ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಮುಖ್ಯ ದ್ವಾರದ ಮೂಲಕ ಕೂಡಲೇ ಹೊರಬರಬೇಕು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಶಾಕಿಂಗ್ ಎಲಿಮಿನೇಷನ್ ಕೂಡ ನಡೆದು ಬಿಟ್ಟಿದೆ. ಕಳೆದ ವಾರಾಂತ್ಯದಲ್ಲಿ ಹೋಲ್ಡ್ನಲ್ಲಿ ಇರಿಸಿದಂತಹ ಎಲಿಮಿನೇಷನ್ ಪ್ರಕ್ರಿಯೆಗೆ ಈಗ ಇದ್ದಕ್ಕಿದ್ದ ಹಾಗೆ ಬಿಗ್ ಬಾಸ್ ಚಾಲನೆ ಕೊಟ್ಬಿಟ್ಟಿದ್ದಾರೆ. ಈ ಹಂತದಲ್ಲಿ ಮನೆಯಿಂದ ಹೊರ ಹೋಗ್ತಾ ಇರುವಂತಹ ಸ್ಪರ್ಧಿ ಯಾರು ಎಂಬುದನ್ನ ಈಗ ಜಿಯೋ ಸಿನಿಮಾಸ್ ಅಲ್ಲಿ ಬಿಡುಗಡೆ ಮಾಡಿರುವಂತಹ ಒಂದು ಪ್ರೋಮೋದಲ್ಲಿ ಹೇಳ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಮುಖ್ಯ ದ್ವಾರದ ಮೂಲಕ ಕೂಡಲೇ ಹೊರಬರಬೇಕು. ತನಿಷಾ, ಈ ಮನೆಯಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ತುಂಬಾ ಆಸೆ ಪಟ್ಟಿದ್ರಲ್ಲ ನಾವು ಹೋಗ್ಬೇಕು ಅಂತ. ಬಿಗ್ ಬಾಸ್ ತನಿಷಾ ಈ ಮನೆಯಿಂದ ಪಯಣವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದಾರೆ ಎಂಬ ಒಂದು ವಿಚಾರ ಈಗ ಎಲ್ಲಾ ಕಡೆ ಕೂಡ ಸುದ್ದಿ ಆಗ್ತಾ ಇರುವಂತಹದ್ದು. ಬಿಗ್ ಬಾಸ್ ತನಿಷಾ ಈ ಮನೆಯಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಎಂಬ ಮಾತಿನೊಂದಿಗೆ ಮಿಡ್ ವೀಕ್ ಎಲಿಮಿನೇಷನ್ ಸ್ಫೋಟಗೊಂಡಿರುವಂತದ್ದು. ತನಿಷಾ ಕುಪ್ಪಂಡ ಮನೆಯಿಂದ ಹೊರ ಬೀಳ್ತಾ ಇದ್ದಾರೆ. ಹಾಗಾದ್ರೆ ಇವೆಲ್ಲವೂ ನಡೆದದ್ದು ಹೇಗೆ, ಮನೆಯ ಸದಸ್ಯರ ಪ್ರಕ್ರಿಯೆ ಹೇಗಿತ್ತು ಅನ್ನೋದನ್ನ ನಾವು ಇವತ್ತಿನ ಎಪಿಸೋಡ್ ನಲ್ಲಿ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಕಳೆದ ಕೆಲವೊಂದು ವಾರದ ಹಿಂದೆ ವರ್ತೂರ್ ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಎಲಿಮಿನೇಷನ್ ನಿಂದ ಬಚಾವಾಗಿದ್ರು. ಸುದೀಪ್ ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ ಅಂತ ಹೇಳಿದ್ರು. ಇದೀಗ ಬಿಗ್ ಬಾಸ್ ರಾತ್ರಿ ಡೈರೆಕ್ಟ್ ಎಲಿಮಿನೇಷನ್ ಮಾಡಿಬಿಟ್ಟಿದೆ. ವಾರದ ನಡುವೆಯೇ ದಿಢೀರಂತ ಎಲಿಮಿನೇಷನ್ ಶಾಕ್ ಕೊಟ್ಬಿಟ್ಟಿದ್ದಾರೆ ಬಿಗ್ ಬಾಸ್. ಬಿಗ್ ಬಾಸ್ ಸೂಚಿಸಿದ ಸ್ಪರ್ಧಿ ಮನೆಯಿಂದ ಹೊರಗೆ ಹೋಗಬೇಕು ಎಂಬ ಆದೇಶವನ್ನ ಕೂಡ ನೀಡಿಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವ ಮುನ್ನ ಕಣ್ಣೀರು ಹಾಕಿದ್ದಾರೆ. ಆ ಒಂದು ಪ್ರೋಮೋ ಇದೀಗ ವೈರಲ್ ಆಗಿದೆ. ತನಿಷಾ ಅವರು ನಾನು ಹೋಗ್ಬೇಕು ಎಂದು ತುಂಬಾನೇ ಆಸೆ ಪಟ್ಟಿದ್ದೀರಾ ಅಲ್ಲ ಅಂತ ತನಿಷಾ ಅವರು ಮನೆ ಮಂದಿಗೆಲ್ಲ ಕಣ್ಣೀರು ಹಾಕೊಂಡು ಹೇಳ್ಬಿಟ್ಟಿದ್ದಾರೆ. ತುಂಬಾ ಆಸೆ ಪಟ್ಟಿದ್ರಲ್ಲ ನಾವು ಹೋಗ್ಬೇಕು ಅಂತ. ನನ್ನ ವಾಯ್ಸ್ ತುಂಬಾ ಇರಿಟೇಟ್ ಆಗ್ತಿತ್ತಲ್ಲ ನಿಮ್ಮೆಲ್ರಿಗೂ. ಇನ್ಮೇಲೆ ವಾಯ್ಸ್ ನಿಮ್ಗೆ ಯಾರಿಗೂ ಇರಿಟೇಟ್ ಮಾಡಲ್ಲ. ನನ್ನ ವಾಯ್ಸ್ ಅಂದ್ರೆ ನಿಮಗೆಲ್ಲ ಕಷ್ಟವಾಗ್ತಿತ್ತು, ಇನ್ ಮುಂದೆ ನನ್ನ ವಾಯ್ಸ್ ನಿಮಗೆ ಕಿರಿಕಿರಿ ಉಂಟು ಮಾಡೋದಿಲ್ಲ ಅಂತ ತನಿಷಾ ಅವರು ಕಣ್ಣೀರ್ ಹಾಕೊಂಡು ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಈ ಒಂದು ವಿಚಾರ ಎಲ್ಲರಿಗೂ ಶಾಕ್ ಆಗಿದೆ, ಮನೆ ಮಂದಿಗೂ, ಜೊತೆಗೆ ಅವರ ಒಂದು ಫ್ಯಾನ್ಸ್ಗೂ ಕೂಡ ಸಿಕ್ಕಾಪಟ್ಟೆ ನೋವು ತಂದಿದೆ. ತನಿಷಾ ಅವರು ಇಷ್ಟು ಬೇಗ ಮನೆಯಿಂದ ಹೊರ ಹೋಗ್ತಾರೆ ಅಂತ ಯಾರೂ ಕೂಡ ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ. ಫೈನಾಲೆ ತನಕ ಬರ್ತಾರೆ, ಅಂದ್ರೆ ಫೈನಲ್ ತನಕ ಇವರು ತನಿಷಾ ಅವರು ಇಡ್ತಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇವರನ್ನ ಬೆಂಕಿ ಅಂತ ಕರೀತಾ ಇದ್ರು. ಇವರಿಗೆ ಸಾಕಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದ್ರು. ಸೊ ಇದೀಗ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಏನಿದೆ ಸಿಕ್ಕಾಪಟ್ಟೆ ಶಾಕ್ ಆಗಿರುವಂತದ್ದು. ಸೊ ಇದರಲ್ಲಿ ಕಣ್ಣೀರ್ ಹಾಕೊಂಡು ತನಿಷಾ ಅವರು ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನೋಡೋಣ ನಿಜಕ್ಕೂ ಅದು ಅವ್ರ ಎಲಿಮಿನೇಷನ್ ಆಗಿದಾರ ಅಥವಾ ಇನ್ನೇನೋ ಒಂದು ಸರ್ಪ್ರೈಸ್ ಕಾದಿದೆಯೋ ಅನ್ನೋದನ್ನ ನಾವು ಕೂಡ ಸಂಚಿಕೆಗಳಲ್ಲಿ ನೋಡ್ಬೇಕಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು.